ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಕೆ ಪಿ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ವಿಡಿಯೋ. ಹಂಗೆ ನಾನೊಂದು ಬರ್ಡೇ ದಿವಸ ಒಂದು ಕಾಲ್ ಬಂದಿಂದ ಅವ್ರು ಏನಂತಂದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೊಂಟ್ರೆ ಜನಕ್ಕೆ ಏನು ಇನ್ಫಾರ್ಮೇಷನ್ ನೀ ಕೊಡ್ತೀಯ ಅಂತ ಹೇಳಿ ನಾ ಹೆಂಗೆ ಥಿಂಕ್ ಮಾಡಿದ್ನಿಪ್ಪ ಅಂತಂದ್ರೆ ನನ್ನ ವಿಡಿಯೋಸ್ ಆ್ಯಸ್ ಮೈ ಡೈಲಿ ರ್ಯೂಟೀನ್ ಇರಬೇಕಂತ ಹೇಳಿ ನಾ ತಿಳ್ಕೊಂಡಿದ್ನಿ. ಹೆಂಗಂತಂದ್ರೆ ಈಗ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರಲ್ರಿ ಡೈಲಿ ಲಾಗ್ಸ್, ಆಮೇಲೆ ಹಂಗೆ ಹಿಂಗೆ ಅಂಥೇಳಿ ಹಂಗಿನ್ನೋಕ್ಕಿಂತ ನಾ ಹೆಂಗಿದ್ದೇನೆ ಅನ್ನೋದು ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಇತ್ತು. ಬಟ್ ಇರಲಿ, ಅದ್ರಾಗೂ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳಿ ಅವ್ರು ನನಗೆ ಹೇಳಿದ್ದು ನನಗೂ ಖುಷಿ ಆಯ್ತು. ಆ್ಯಂಡ್ ಅದಕ್ಕಂತಂದು ನನ್ನ ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ಒಳಗೆ ನನ್ನ ಹೇರ್ ಕೇರ್ ರೂಟೀನ್. ಎಲ್ಲರೂ ಭಾಳ ಜನ ಕೇಳಿರಿ ನಂಗೆ, ಡೈರೆಕ್ಟ್ಸ್ಗೆ ಹಂಗರು ಜಗ್ಗಕ್ಕೆ ಜನ ಕೇಳಿರಿ. ಆಮೇಲೆ ಮೆಸೇಜು ಹಾಕಿರ್ತೀರಿ, ಕಾಲ್ ಮಾಡಿ ಕೇಳಿರ್ತೀರಿ. ಅವ್ರಿಗೆಲ್ಲರಿಗೂ ಹೇಳೋಕ್ಕಾಗಂಗಿಲ್ಲ ರೀ ಆ ಟೈಮ್ನಾಗ. ಯಾಕಂತಂದ್ರೆ ಹೇಳಿದ್ರೆ ಅವ್ರು ಹೆಂಗೆ ತಿಳ್ಕೊತಾರೆ ಅಂತ ಹೇಳಿ ನನಗೆ. ಬಿಕಾಸ್ ಒಂದೊಂದು ಸರಿ ಅನ್ನಿಸ್ತದ ಯಾರೂ ಹೇಳ್ಕೊಳ್ಳೋದಿಲ್ಲ ರೀ ಇದನ್ನು ಅನ್ಕೋರು. ಬಿಕಾಸ್ ಏನೋ ಒಂದು ಅವ್ರವ್ರ ಮೆಂಟಾಲಿಟಿ. ಆ್ಯಂಡ್ ಇವನ್ ನಮ್ಮ ಮಮ್ಮಿ ಸಮಯಕ್ಕೆ ಇದನ್ನು ಹೇಳಬೇಡ ಅಂತ ಅಂದ್ರಿ. ಬಟ್ ಇರಲಿ, ಏನೋ ಒಂದು ಮಾಡ್ಬೇಕಂತ ಅನ್ಸಾತೈತಿ ರೀ. ಇದುವರೆಗೂ ಯಾರಿಗೂ ಹೇಳಿಲ್ರಿ ಇದನ್ನು. ನನ್ನ ಫ್ರೆಂಡಿಗೆ ಒಬ್ಬಕಿಗೆ ಬಿಟ್ಟೆ. ಸೊ ಅದನ್ನು ನಿಮಗೂ ಹೇಳಬೇಕು, ನಿಮಗೂ ಹೇಳ್ಕೊಡ್ಬೇಕು ಅನ್ನೋದು ನನ್ನಂಥ ಆಸೆ. ಸೊ ನಿಮಗಿಷ್ಟ ಆದ್ರೆ ಇದನ್ನು ಆ್ಯಕ್ಸೆಪ್ಟ್ ಮಾಡ್ಕೋರಿ. ಆ್ಯಂಡ್ ನೀವು ಮನೆಯೊಳಗೆ ಟ್ರೈ ಮಾಡಿ. ನಿಮಗಿಷ್ಟ ಆಗ್ಲಿಕ್ಕೆ ಇಲ್ಲಿಗೆ ಕ್ವಿಟ್ ಮಾಡಿರಿ, ನಾನು ಬೇಡ ಅನ್ನಂಗಿಲ್ಲ. ಬಟ್ ಇದೇನು ಬ್ರಹ್ಮಾಸ್ತ್ರ ಅಲ್ರಿ. ಏನೋ ಒಂದು ನಾನು ನನ್ನ ಲೈಫ್ ಒಳಗೆ ನಾನು ಫಾಲೋ ಮಾಡೋದು. ಹಂಗಂತೇಳಿ ಎಲ್ಲರಿಗೂ ಮಾಡಿರಿ ಅಂತ ಹೇಳತ್ತಿಲ್ಲ. ಇದು ಹೆರಿಡಿಟಿಯಿಂದ ಬಂದಿರ್ತವೆ ಹೇರ್. ಬಟ್ ಏನು ಹೆರಿಡಿಟಿ ಆದಮೇಲೂ ನಮ್ಮ ಎಫರ್ಟ್ಸ್, ನಮ್ದು ಪರ್ಸುವೇಷನ್ ಅಂದ್ರೆ ನಮ್ಮ ನಿರಂತರತೆ, ಅದ್ರ ಮೇಲೇನು ನಮ್ಮ ಹೇರ್ ಡಿಪೆಂಡ್ ಆಗಿರ್ತಾವೆ. ಹಂಗಂತ ಹೇಳಿ ನನ್ನ ಹೇರಿಗೆ ಯಾರು ಕಣ್ಣು ಹಚ್ಚಬೇಡ್ರಿ. ಯಾಕಂದ್ರೆ ಈಗಂತರೂ ಭಾಳ ಹೇರ್ಫಾಲ್ ಆಗ್ಯಾವ ನನ್ನ ಕೂದಲ. ಹೆಂಗಂದ್ರೆ ಇಷ್ಟು ದಪ್ಪ ಇದ್ದು ರೀ. ನಮ್ಮ ಮಮ್ಮಿಗೆ ಜಡಿ ಹಾಕೋಕ್ಕೆ ಸಮಯಕ್ಕೆ ಬರ್ತಿದ್ದಿಲ್ಲ. ಅಷ್ಟು ದಪ್ಪ ಅಂದ್ರೆ ದಪ್ಪ, ನನಗೂ ಹಾಕೊಳಕ್ಕೆ ಆಗ್ತಿದ್ದಿಲ್ಲ. ಇವನ್ ನಾನು ನಮ್ಮ ಆಂಟಿ ಮನೆಗೆ ಹೋದಾಗ ನಮ್ಮ ಆಂಟಿ ಎದಕ್ಕರ ಬರ್ತಿ ತಾಯಿ ನೀನು ಹೇರ್ ಸ್ಟೈಲ್ ಏನ ಮಾಡ್ಕೊ ಅಂಥೇಳಿ ನಮ್ಮ ಚಿನ್ನಿದಷ್ಟು ಬಾಸು ನಾನು ಬಿಟ್ಬಿಡ್ತಿಲ್ಲ ರೀ. ನಾನು ಹೆಂಗಾರ ಹಾಕ್ಕೋತಿದ್ನಿ. ಅಷ್ಟು ದಪ್ಪ ಇದ್ದು. ಬಟ್ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಾದಮೇಲೆ ನಂದು ಏರಿಗೆ ಆಯಿಲ್ ಹಚ್ಚೋದು ಬಿಟ್ನಿ. ಬಿಟ್ಟಾದ್ಮೇಲೆ ಅಂಕರು ಹೋಗ್ಬಿಟ್ಟು ಅರ್ಧಕ್ಕರ್ಧ. ಈಗ ಡಿಗ್ರಿ ಬಂದಮೇಲೂ, ಯಾಕಂತಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಾಗ ನಮ್ಮದು ಶಾಪ್ ಇರ್ತೈತಲ್ರಿ, ಫ್ಯಾಷನ್ ಮಾಡೋದೆ. ಸೊ ಅದಕ್ಕಾಗಿ ಬಿಟ್ಟಿದ್ನಿ ರೀ. ಬಟ್ ಈಗ ಅನುಭವ ಆಗೈತೆ ರೀ. ಯಾಕಂತಂದ್ರೆ ನನ್ನ ಹೇರ್ ಭಾಳ ಡ್ಯಾಮೇಜು ಆಗಿ ಅದೆಲ್ಲ ಉದರಿ ಈಗೆಲ್ಲ ಹೊಂಟ್ಬಿಟ್ಟವಲ್ರಿ. ಸೊ ಅದಕ್ಕೆ ಮತ್ತು ನಾ ಕಂಟಿನ್ಯೂ ಮಾಡ್ಬೇಕಂಥೇಳಿ ನನಗೆ ಅನ್ಸಾತೈತಿ. ಆ್ಯಂಡ್ ಕಂಟಿನ್ಯೂ ಎದಕ್ಕೆ ಮಾಡ್ತೀನಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ ಅಂಥೇಳಿ. ಯಾಕಂತಂದ್ರೆ ನನ್ನ ಮ್ಯಾರೇಜ್ ಒಳಗೆ ನಾ ಚೌರಿ ಹಾಕ್ಬಾರ್ದು ಅನ್ನೋದೊಂದು ಐತಿ ರೀ ತಲೆ ಒಳಗೆ. ಸೊ ಹಂಗೆ ನಾ ಬೆಳೆಸ್ಬೇಕು ನನ್ನ ಮ್ಯಾರೇಜ್ ಅನ್ನೋದ ಅಷ್ಟೇ ರೀ. ಆ್ಯಂಡ್ ಇದೇ ಒಂದು ವಿಡಿಯೋ ಒಳಗೆ ನಾ ಅಷ್ಟು ಇನ್ಫಾರ್ಮೇಷನ್ ಹೇಳಿರಂಗಿಲ್ಲ. ಜಸ್ಟ್ ನಾ ಆಯಿಲ್ ಏನೇನು ಅಪ್ಲೈ ಮಾಡ್ತೀನಿ ಅನ್ನೋದಷ್ಟು ಹೇಳ್ತೇನೆ ರೀ. ಇನ್ನೂ ನನ್ನ ಹೇರಿಗೆ ಟ್ರೀಟ್ಮೆಂಟ್ ನಾ ಮಾಡ್ಕೊಳ್ಳೋದು ಭಾಳ ಐತ್ರಿ. ಸೊ ಅವನ್ನ ಹಂಗೆ ಕಂಟಿನ್ಯೂ ನಾನು ವೀಡಿಯೋಸ್ ಒಳಗೆಲ್ಲ ಹಾಕಿರ್ತೀನಿ, ಅವಾಗ ನೋಡಿರಿ ಅಂತಾರೆ. ಈಗ ನಾ ಆಯಿಲ್ ಹೆಂಗೆ ಅಪ್ಲೈ ಮಾಡ್ತೀನಿ ಆ್ಯಂಡ್ ಆಯಿಲ್ ಹೆಂಗೆ ರೆಡಿ ಮಾಡ್ತೇನೆ ಅನ್ನೋದು ಹೇಳ್ಕೊಡ್ತೀನಿ ಬರ್ರಿ. ಇವಾಗ ಅದಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳತ್ತೀನಿ ರೀ. ನಾನು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಬಿಕಾಸ್ ಕಂಫರ್ಟಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬರೀ ರೆಡಿ ಮಾಡ್ಕೊತೀನಿ. ಗೊತ್ತಿಲ್ಲ ರೀ ನಮ್ಮ ಇದೆಲ್ಲ ಏನೇನದ ಅಂಥೇಳಿ ನನಗೂ ಹೊಟ್ಟೆ ತೊಗೊಳೋನ್ರಿ. ಅಂದರೆ ಈಗ ನನಗೆ ಬೇಕಿರೋದು, ಅಯ್ಯೋ ಹೂವು ಕಾಲಿಗೆ ಅವ್ರು ಇರಲಿ ದಾಸವಾಳದ ಹೂವು ತೊಗೋತೀನಿ ರೀ. ಆಮೇಲೆ ದಾಸವಾಳದ ಎಲೆ, ಅದಾದ್ಮೇಲೆ ಕರಿಬೇವು. ನಾ ಈಗ ಯೂಸ್ ಮಾಡತ್ತಿದ್ದು ಪ್ಯಾರಾಚೂಟ್ ಎಣ್ಣೆ. ಆಮೇಲೆ ಇದಕ್ಕಿಂತ ನಿಮ್ಗೆ ಮನ್ಯಾಗ ಮಾಡಿದ್ದ ಕೊಬ್ಬರಿ ಎಣ್ಣೆ ಅಂದ್ರೆ ಗಾನಕ್ಕೆ ಹಾಕ್ಸಿದ ಕೊಬ್ಬರಿ ಎಣ್ಣೆನೂ ನಡೀತದೆ. ನಮ್ಮ ಮಮ್ಮಿ ಇದನ್ನು ತಿಂಗಳ 2 ಬಾಟಲ್ ತೊಗೊಂಬರ್ತಾಳೆ. 1 ಬಾಟಲ್ ಹಂಗೆ ಇಟ್ಟಿರ್ತೀನಿ, 1 ಬಾಟಲ್ ಅಷ್ಟೇ ನಾ ಇದನ್ನು ಎಣ್ಣೆ ಮಾಡ್ಕೊಂಡು ಅದನ್ನು ಒಂದು ಇದ್ರಾಗ ಹಾಕಿಟ್ಟಿರ್ತೀನಿ. ಸೊ ಈಗ ಅದನ್ನಿಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡೀನಿ. ಕೋಲ್ಡ್ ಇರೋದ್ರಿಂದ ಆ ಎಣ್ಣೆ ಸ್ವಲ್ಪ ಗಟ್ಟಿಯಾಗೈತಿ. ಸೊ ಗಟ್ಟಿ ಕರಗ್ತದ. ಅದಾದಮೇಲೆ ಒಂಚೂರು ಅದು ಕಾಯ್ಬೇಕು ಎಣ್ಣೆ. ಅದಾದಮೇಲೆ ಏನು ಮಾಡ್ಬೇಕು ಅನ್ನೋದು ಕೈ ಹಾಕಿ ಅಂತಂದ್ರೆ ಅದ್ರಾಗ ಇಟ್ಟಲ್ರಿ. ಹಿಂಗೆ ಸ್ವಲ್ಪ ಹಿಂಗೆ ಹಿಡಿದು ಬಿಟ್ರೆ ಅದು ಹೂವು ಬಡಿತದ.
ಈಗ ಸ್ವಲ್ಪ ನೋಡ್ರಿ ಅಲ್ಲಿ ಸ್ವಲ್ಪ ಅದು ಗುಳಿ ಗುಳಿ ಬರೋಕ್ಕೆ ಸ್ಟಾರ್ಟು. ಸೊ ಸ್ವಲ್ಪ ಕಾಯ್ದೈತ್ರಿ. ಸ್ವಲ್ಪ ಕಾದಾದ್ಮೇಲೆ ನಾ ಏನು ಮಾಡ್ತೀನಿ, ಇದ್ರಿ ಅಂದ್ರೆ ದಾಸವಾಳ ಎಲೆ ತೊಳೆದಿಟ್ಕೊಂಡೇನಿ ರೀ. ಇಷ್ಟು ದಾಸವಾಳ ಎಲೆ ಹಾಕ್ತೀನಿ. ಸೊ ವ್ಯಾಲ್ಯೂಮ್ ತಾನು ಇಟ್ಕೋರಿ ನಡೀತದ. ದಾಸವಾಳ ಎಲೆ ತೊಳೆದಿಟ್ಟಿದ್ರೆ ಸ್ವಲ್ಪ ಸಿಡಿ ಆಗ್ತೈತೆ ರೀ ಅದು. ಅದಷ್ಟು ಆಗಲಿ ತಡ್ರಿ ಸ್ವಲ್ಪ ಒಂದು ನಿಮಿಷ. ಅದು ಹಿಂಗೆ ಎಲ್ಲ ಎಲೆ ಎಲ್ಲ ಇದನ್ನ ಹಾಕೈತ್ರಿ. ಅದು ಕಂದಿ ಪೂರ್ತಿ ಮೆತ್ತಗೆ ಹಾಕೈತ್ರಿ. ಆಮೇಲೆ ಸಣ್ಣ ಪ್ರಮಾಣದೊಳಗೆ ಬರ್ತೈತ್ರಿ ಅದು. ಸೊ ಅಲ್ಲಿ ತನೂ ಅದು ಸ್ವಲ್ಪ ಹುರ್ಕೋಬೇಕ್ರಿ, ಅಂದ್ರೆ ಹಿಂಗೆ ಕರ್ಕೋಬೇಕ್ರಿ. ಅಂದ್ರೆ ಅದ್ರೊಳಗಿನ ಅಂಶ ಎಲ್ಲ ಬಿಟ್ಕೋಬೇಕ್ರಿ. ಇದು ನಾನು ನಿಮ್ಗೆ ಹೇಳ್ತಿರೋದು ನಾ ಮಾಡೋ ರೂಟೀನ್. ಸೊ ಅದನ್ನ ನಿಮ್ಗೆ ಹೇಳ್ಕೊಡತ್ತೀನಿ. ಇಷ್ಟು ಪ್ರಮಾಣ ಅಷ್ಟು ಕರಿಬೇವು ಹಾಕೊಳತ್ತೀನಿ. ಅದನ್ನ ನೀವು ಜಜ್ಜಿನೂ ಹಾಕ್ಕೋಬೋದು, ಹಂಗೂ ಹಾಕ್ಕೋಬೋದು, ನಿಮ್ಗೆ ಬಿಟ್ಟಿದ್ರಿ. ಅದು ಜಜ್ಜಿ ಹಾಕಿದ್ರೆ ಇನ್ನೂ ಅಂಶ ಎಲ್ಲ ಹೀರ್ಕೊಳ್ಳೋದ್ರಿಂದ ಇನ್ನೂ ಚಲೋ. ಬಟ್ ನನಗಷ್ಟು ಜಜ್ಜಿ ಅಂಕ್ರು ಪುರ್ಸೋತಿಲ್ಲ. ಸೊ ನಾ ಹಂಗೆ ಮಾಡ್ಕೊಳತ್ತೇನೆ. ಇದೆಲ್ಲ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೋರಿ. ನಾ ಇದಕ್ಕೆ ಸ್ವಲ್ಪ ಇದನ್ನ ಅಲ್ಲನ ಜಜ್ಜಿ ಇಟ್ಕೊಂಡಿದ್ದು ಹಾಕೋತೇನೆ ರೀ. ಇದು ಉಳ್ಳಾಗಡ್ಡಿ ಇಷ್ಟ ತೊಗೊಂಡೇನ್ರಿ ನಾನು. ಇದೆಲ್ಲ ಆಪ್ಷನಲ್, ಬಿಕಾಸ್ ಉಳ್ಳಾಗಡ್ಡಿ ಹಾಕೋದ್ರಿಂದ ಸ್ಮೆಲ್ ಬರ್ತೈತ್ರಿ ಎಣ್ಣೆ. ಇದೆಲ್ಲ ಬರೇ ಲೂಸಿನ್ ಸ್ಮೆಲ್ ಬಂದರೆ ಇದು ಉಳ್ಳಾಗಡ್ಡಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ನೋಡಿರಿ, ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರಿಲ್ಲ. ಬಟ್ ಇದು ಹೇರ್ ಗ್ರೋತ್ ಆಗಕ್ಕೆ ಚಲೋ ಅಂಥೇಳಿ ನನಗೆ, ಆ್ಯಂಡ್ ಡ್ಯಾಂಡ್ರಫಿಗೂ ಸೇರಿಸಿ. ಸೊ ಇದನ್ನು ಹಾಕೋತೀನಿ. ನಮ್ಮ ಮಮ್ಮಿ ಮಾಡಂತ ಹೇಳಿ ಇದನ್ನು 15 ದಿವಸ ಆದ್ರಿ ಎಣ್ಣೆ. ನಂಗೆ ಎಕ್ಸಾಮ್ಸ್ ಇರೋದ್ರಿಂದ ಟೈಮ್ ಸಿಕ್ಕಿದ್ದಿಲ್ಲ. ಇವಾಗ ಟೈಮ್ ಸಿಕ್ಕೈತಿ, ಸೊ ಮಾಡಾಕತ್ತೀನಿ. ಈಗ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ರೀ ನಾ ವಿಡಿಯೋ ಮಾಡತ್ತಿದ್ದು. ಆಕೆ ಮಾಡಿ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ಯಾಳ್ರಿ. ಬಟ್ ಸ್ಟಿಲ್ ಹಾಕಾತೇನೆ ರೀ. ಇದೆಲ್ಲ ನಿಮಗೆ ಅಂಥೇಳಿ ನೋಡಿರಿ. ನಿಮಗೆ ವರ್ಕ್ ಅಂದ್ರೆ ಇದೆಲ್ಲ ನಿಮಗೆ ವರ್ಕ್ ಅನ್ನಿಸ್ತೈತೆ ಅಂತಂದ್ರೆ ಮಾಡಿರಿ, ನಾ ಏನು ಬ್ಯಾಡ ಅನ್ನಂಗಿಲ್ಲ. ನಿಮ್ಗೆ ಅನ್ಸಂಗಿಲ್ಲಪ್ಪ ಅಂತಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಕ್ಕೆ ಹೋಗ್ಬೇಡ್ರಿ, ನಾ ಏನು ಬ್ಯಾಡ ಅನ್ನಂಗಿಲ್ಲ. ಸೊ ನಿಮ್ಮ ಚಾಯ್ಸ್. ನಮ್ಮಮ್ಮ ನಾನು ಸ್ವಲ್ಪ ತೊಗೊಂಬಮ್ಮ ಅಲೋವೆರಾ ಅಂತಂದ್ರೆ ಇಷ್ಟೆಲ್ಲ ತೊಗೊಂಬಂದಾರಿ ನನಗಂತೇಳಿ. ಅದ್ರಾಗ ನಾ ಒಂದು ಸಣ್ಣ ತೊಗೋತೇನೆ ರೀ ಈಗ. ಬಿಕಾಸ್ ಅದು ಎಣ್ಣೆ ಮಾಡೋಕ್ಕಾಗಿರೋದ್ರಿಂದ ಸ್ವಲ್ಪ ಸಣ್ಣ ತೊಗೊತೀನಿ ರೀ. ಇಷ್ಟ ಆದ್ರೆ ಸಾಕ್ರಿ. ಇದಕ್ಕಿಂತ ಕಡಿಮೆನೇ ಯೂಸ್ ಆಕೈತ್ರಿ. ಬಟ್ ನೋಡೋಣ ಬರ್ರಿ. ಸೊ ನಾ ಇಷ್ಟು ತೊಗೊಳತ್ತೀನಿ ರೀ. ಇದನ್ನು ನೀರಾಗಿ ಅದಕ್ಕೆ ಹಾಕ್ತೇನೆ ರೀ. ಅಂದ್ರೆ ಚಲೋ ನೀರಾಗಿ ಹಾಕೀನಿ ರೀ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಹೊಲಸು ಬಿಟ್ಟೈತಿ. ಸೊ ನೀರಾಗ ಹಾಕಿಡೋದ್ರಿಂದ ಹೊಲಸೆಲ್ಲ ಬಿಟ್ಟು ಹೋಗ್ತೈತೆ ಅನ್ನೋದು ಕಷ್ಟ ರೀ. ಹಾಗಂತೇಳಿ ಫುಲ್ ಡೇ ಇಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ. ಒಂದು 25 ಮಿನಿಟ್ಸ್ ಬಿಟ್ಟರೆ ಅಷ್ಟು ಅದು ಅದ್ರೊಳಗೆ ಕೆಟ್ಟ ಹೊಲಸೆಲ್ಲ ಬಿಟ್ಟು ಹೋಗಿಂದ ಚಲೋ ಪ್ಯೂರ್ ಅಲೋವೆರಾ ಉಳಿತದ. ಸೊ ನಾ ಇಷ್ಟು ತೊಗೊಳತ್ತೀನಿ ರೀ. ಇದು ಅಲೋವೆರಾ. ಇದನ್ನ ಕಟ್ ಮಾಡಿ ಹಾಕ್ಬೇಕು ರೀ ಅದಕ್ಕೆ. ಬರ್ರಿ. ಕ್ಯಾಮ್ರಾಮನ್ ಯಾರಿಲ್ರಿ, ನಮ್ಮಮ್ಮ ಅದಾರ ರೀ. ಬಟ್ ಅವ್ರಿಗೆ ಸ್ವಲ್ಪ ಬೇಸರ ಆಗೈತಿ. ಈಗ ಸ್ವಲ್ಪ ಬಂದು ಮಕ್ಕೊಂಡಾರಿ, ಬಿಕಾಸ್ ಅವ್ರ ಕೆಲಸ ಭಾಳ ಅದ ಮನ್ಯಾಗ. ಸೊ ಅದಕ್ಕಾಗಿ ಅವ್ರ ಪಾಪ ಈಗ ಬಂದು ಮಕ್ಕೊಂಡಾರ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಫೋನ್ ಕೆಳಗಿಟ್ಟು ಕಟ್ ಮಾಡತ್ತೀನಿ ರೀ. ಇದು ಎಫರ್ಟ್. ಹಿಂಗೆ ಕಟ್ ಮಾಡ್ಕೊಂಡ್ರಿ, ಹಿಂಗದ ಅಲ್ಲ. ಇದನ್ನ ಅದು ಹಸಿರು ಸಿಪ್ಪಿ ತೆಗಿಬೇಕ್ರಿ. ಮತ್ತು ಜಲ್ ಅಷ್ಟೇ ಅದ್ರೊಳಗೆ ಹಾಕ್ಬೇಕ್ರಿ. ಸೊ ಈಗ ನಾನು ಹಾಕ್ತೀನಿ. ಅದು ನಿಮ್ಗೆ ತೋರ್ಸೋಕ್ಕಾಗೋದಿಲ್ಲ ರೀ, ಬಿಕಾಸ್ ಕ್ಯಾಮ್ರಾಮನ್ ನಾವು ಒಬ್ಬೇಕೇನ ಆಗಿರೋದ್ರಿಂದ ಇದನ್ನ ಹಿಂಗೆ ಕಟ್ ಮಾಡ್ಕೋತೇನೆ ರೀ. ಕಟ್ ಮಾಡ್ಕೊಂಡು ಹಗುರ್ಕ ಅದನ್ನು ಬಿಡಿಸ್ಕೊಂಡು ಅಲ್ಲಿ ಹಾಕ್ತೇನೆ ರೀ. ಈಗ ನಾನು ಅಲೋವೆರಾನು ಹಾಕೇನಿ. ಸೊ ಇದು ಏನಿಲ್ಲ ಅಂದರೂ ನನಗೆ ಗೊತ್ತಿಲ್ಲ, ನಾನು ಮ್ಯಾಕ್ಸಿಮಮ್ ಇಡೋದಪ್ಪ ಅಂತಂದ್ರೆ ಒಂದು 15 ನಿಮಿಷ ಇಡ್ತೇನೆ ರೀ ಇದನ್ನು ಹಿಂಗೆ ಕುದ್ಯಾಗ. ಅದೆಲ್ಲ ಕಲರ್ ಚೇಂಜ್ ಬಿಡ್ತೈತೆ ರೀ. ಆಮೇಲೆ ತೋರಿಸ್ತೀನಿ ರೀ ಕಲರ್ ಚೇಂಜ್ ಬಿಟ್ಟು ಆದಮೇಲೆ. ಸ್ಟಿಲ್ ಈ ವಿಡಿಯೋ ಮಾಡುವಾಗ ನನಗೆ ಈ ಅಲೋವೆರಾ ಉಳಿದ್ರಿ. ಸೊ ಇದನ್ನು ನಾ ವೇಸ್ಟ್ ಮಾಡೋಂಗಿಲ್ಲ. ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ಕೊಡ್ತೀನಿ. ಸೊ ಪಿಂಪಲ್ಸ್ ಎಲ್ಲ ಹೋಗ್ತಾವ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಕ್ಕಾವ. ಅದಾದಮೇಲೆ ಸ್ಕಿನ್ ಸ್ಮೂತ್ ಆಕೈತಿ. ನೋಡಿರಿ, ಇದಷ್ಟು ಎಲೆ ಎಲ್ಲ ಶಕ್ಕೆಗ್ಯಾವ್ರಿ. ಸೌಂಡ್ ಕೇಳ್ಸಾತೈತೆ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿರಿ, ಉಳ್ಳಾಗಡ್ಡಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗ್ಯದ. ಆಮೇಲೆ ಇದಷ್ಟು ತನ್ನ ಅಂಶನ ಬಿಟ್ಟುಬಿಟ್ಟೈತೆ ರೀ ಪಾಪ. ಸೊ ಇದಿಷ್ಟು ಆದಮೇಲೆ ಇನ್ನೊಂದು 5 ನಿಮಿಷ ನಾ ಕುದಿಸ್ತೇನೆ ರೀ.
5 ನಿಮಿಷ ಆದಮೇಲೆ ಇದನ್ನು ಆರಾಕಿಡ್ತೇನೆ ರೀ. ನೋಡುವಂತರ ಇದು ನೋಡತ್ತೀರಲ್ರಿ, ಇದನ್ನು ಆ ಎಣ್ಣೆ ಹಾಕಿರೋ ಬಾಟಲ್ ಪ್ರತಿ ಸರಿ ಇದ್ರಾಗ ಎಣ್ಣೆ ಹಾಕಿಡ್ತೇನೆ ರೀ. ಸೊ ಈಗ ಅದು ಖಾಲಿ ಆಗೈತೆ ರೀ, ಆಮೇಲೆ ಎಲ್ಲ ಗಟ್ಟಾಗೈತೆ ರೀ ಅದು ಕೋಲ್ಡಿಗೆ. ಸೊ ಇದನ್ನಷ್ಟು ತೊಳಿತೀನಿ ರೀ. ಈಗ ನೀವು ನೋಡತ್ತೀರಿ ಅದು ಪೂರ್ತಿ ಎಲ್ಲ ಆಗೈತೆ ರೀ. ನಾನು ಹೆಂಗೆ ಅಂದ್ಕೊಂಡಿದ್ದಲ್ಲ ಹಂಗೆ ಆಗೈತಿ. ಸೊ ನೀವು ನೋಡತ್ತೀರಿ ಎಣ್ಣೆ ಕಲರ್ ಫುಲ್ ಚೇಂಜ್ ಆಗ್ಯದ. ಇದಿನ್ನೂ ಈಗ ಬಾಣಲಿ ಒಳಗೆ ಹಂಗೆಲ್ಲ ಹಂಗೆ ಕಾಣ್ಸಕತ್ತೈತ್ರಿ, ಬಟ್ ಇನ್ನೂ ಹೊರಗೆ ತೆಗೆದ್ರೆ ಬೇರೆ ಕಲರ್ ಕಾಣಿಸ್ತೈತಿ. ವೇಟ್ ಇದನ್ನು ನೋಡ್ರಿ, ಹಂಗಿದ್ದು ಅಲ್ರಿ ಉಳ್ಳಾಗಡ್ಡಿ ಹಿಂಗಾದವು ರೀ. ಹಿಂಗಾಗೋತನ ಬಿಟ್ಟೆ. ಇದೆಲ್ಲ ಫುಲ್ ಶಕ್ತಿ ಆಗ್ಯಾವ್ರಿ ಈಗವಲ್ಲ, ಹಂಗಾಗೋತನ ಬಿಟ್ಟೇನಿ. ಇದಕ್ಕೆ ಇನ್ನೂ ಒಂದು ಏನು ಹೇಳಿ ಹಾಕ್ಬೋದಪ್ಪ ಅಂತಂದ್ರೆ, ನಿಮ್ಮ ಮನೆಯೊಳಗಿರೋ ಅಕ್ಕಿ ರೀ, ಅಕ್ಕಿ ಸ್ವಲ್ಪ ಅದಕ್ಕೆ ಹಾಕಿ ಅದನ್ನು ಕುದಿಸಿದ್ರೆ ನಡಿತೈತಿ. ಆದ್ರೆ ಅವಾಗ ನೀರು ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಕೈತ್ರಿ, ಬಿಕಾಸ್ ಅಕ್ಕಿ ಎಣ್ಣೆ ಕುದಿಯಂಗಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೇಕು. ಸೊ ನಂಗೆ ನೀರು ಏನು ಬೇಡಪ್ಪ, ಎಣ್ಣೆ ಅಷ್ಟೇ ಇದ್ರೆ ಸಾಕು, ನಾ ಎಣ್ಣೆ ಅಷ್ಟು ಅಪ್ಲೈ ಮಾಡ್ಕೋತೀನಿ ಅಂತಂದ್ರೆ ಇದಿಷ್ಟ ಮಾಡ್ಕೋರಿ. ಇದು ನಾನು ಮಾಡ್ತಿರೋ ವಿಡಿಯೋ ಮನ್ಯಾಗಿನೂ ಅಷ್ಟೇ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡಿದ ವಿಡಿಯೋ. ಸೊ ಇದಿಷ್ಟು ಮಾಡ್ಕೊಂಡ್ರೆ ಸಾಕ್ರಿ. ಇದು ಇನ್ನೇನು ಮಾಡ್ಬೇಕನ್ನೋದು ಈಗ ಹೇಳ್ಕೊಡ್ತೀನಿ ಬರ್ರಿ. ನೋಡಿ ಗೈಸ್, ಈಗ ಇದನ್ನೆಲ್ಲ ತೊಳ್ಕೊಂಬಂದೇನಿ. ಸ್ವಲ್ಪ ನೀರದ, ಬಟ್ ಈಗಲೇ ನಡೀತದ. ವರ್ಷೇನಾದರೂ ನೀರು ಐತ್ರಿ ಅದ್ರಾಗ. ಇದು ಗಾಜಿಂದ್ರಿ ನಂದು. ನೀವು ಪ್ಲಾಸ್ಟಿಕ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಬಟ್ ಗಾಜಿಂದ ಅಥವಾ ಸ್ಟೀಲಿಂದ ಆದರೂ ಇನ್ನೂ ಬೆಟ್ರ್ ಅಂಥೇಳಿ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಗೆ ಹೆಂಗೆ ತಿಳಿತದ ಹಂಗೆ ಮಾಡಿರಿ. ಇದು ಆರಿಟ್ಟಿದ್ದೆ ರೀ. ಸೊ ಈಗ ಆರೈತಿ, ನೀವು ನೋಡತ್ತೀರಿ ಕೈಲಿ ಹಿಡಿಯೋಷ್ಟು ಆರೈತಿ. ಸೊ ಇದನ್ನು ಸೋಸ್ಕೋಬೇಕ್ರಿ, ನಿಮಗೆ ತಿಳಿದಂಗೆ ಸೋಸ್ಕೋರಿ. ನಾನಂತರೂ ಹಂಗೆ ಸೋಸ್ಕೋತೀನಿ, ಹಿಂಗೆ ಸೋಸ್ಕೋತೇನೆ ರೀ. ಒಂದೇ ಕೈಲಿ ಎಲ್ಲ ಮಾಡೋಕ್ಕಾಗೋದಿಲ್ಲ ರೀ, ಅಡ್ಜಸ್ಟ್ ಮಾಡ್ಕೊರಿ. ನಾ ಹಾಕಿದಾದ್ಮೇಲೆ ತೋರಿಸ್ತೀನಿ. ಏನು ಗೊತ್ತಾ ಗಾಯ್ಸ್, ಇವತ್ತು ನಮ್ಮ ಸರ್ ಬಂದಿದ್ರು. ನಾವು ಅವ್ರು ನೋಡಿದ್ದೇನೆ ಇಲ್ಲ, ಫುಲ್ ಶಾಕ್. ನೋಡಿದಾದ್ಮೇಲೆ ಹೋಗಿ ಮಾತಾಡ್ಸಿದೆ. ಮುಂಚೆ ಹೆಂಗಿದ್ರಲ್ಲ ರೀ ಹಂಗೆ ಮಾತಾಡಿದ್ರು, ಹಂಗೆ ಖುಷಿಯಿಂದ ನನ್ನ ಜೋಡಿ ರೆಸ್ಪಾನ್ಸ್ ಮಾಡಿದ್ರು. ಆಮೇಲೆ ನಾನು ನೋಡಿಲ್ಲ ಅನ್ನೋದು ಗೊತ್ತಿದ್ರು ಅವ್ರು ನಿಂತು, ನಾ ಬರೋತನ ನಿಂತು ನನ್ನ ಮಾತಾಡಿಸಿ ಹೋದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಆ್ಯಂಡ್ ಅವ್ರು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ. ನಾನು SSLC ಇದ್ದಾಗ ನಾನು ಡಿಸ್ಟಿಂಕ್ಷನ್ ಬರಬೇಕು, ಡಿಸ್ಟಿಂಕ್ಷನ್ ಬಂದು ಬೋರ್ಡ್ನಾಗ ನಾ ಬರ್ಬೇಕನ್ನೋ ಅವ್ರ ಆಸೆ ಇತ್ತು ರೀ. ಬಟ್ ಈ ಕೋವಿಡಿಂದ ಯಾವುದೂ ಆಗಲಿಲ್ಲ. ಬಟ್ ಅದನ್ನು ಫಸ್ಟ್ ಇಯರ್ ಆಮೇಲೆ ಸೆಕೆಂಡ್ ಇಯರ್ ಅದ್ರೊಳಗೆ ನಾನು ಪ್ರೂವ್ ಮಾಡಿಕೊಂಡೆ. ಫಸ್ಟ್ ಇಯರ್ ಫಸ್ಟ್ ಕ್ಲಾಸ್ ಬಂದೆ, ಸೆಕೆಂಡ್ ಇಯರ್ ಡಿಸ್ಟಿಂಕ್ಷನ್ ಬಂದೆ. ಬಟ್ ಇದನ್ನೆಲ್ಲ ಹೋಗಿ ಅವ್ರಿಗೆ ಹೇಳೋಕ್ಕಾಗಿಲ್ಲ. ಆ್ಯಂಡ್ ಇವನ್ ಹೇಳೋದು ಇಲ್ಲ, ಯಾಕಂತಂದ್ರೆ ಇದೇನು ದೊಡ್ಡ ಸಾಧನೆ ಅಲ್ಲ ಅಂಥೇಳಿ ನನ್ನ ಪ್ರಕಾರ ನನಗೆ ಅನ್ನಿಸ್ತೈತಿ. ಅವ್ರು ಅಂದ್ಕೊಂಡಂಗೆ ನಾವೊಂದು ದೊಡ್ಡ ಸಾಧನೆ ಮಾಡಿ ಅವ್ರ ಮುಂದೆ ಹೋಗ್ಬೇಕನ್ನೋ ಆಸೆ ಭಾಳ ಐತಿ. ಸೊ ನಿಮ್ಮ ಪ್ರೋತ್ಸಾಹ ನಂಗೆ ಹಿಂಗೆ ಇರಲಿ, ನನ್ನ ಎಜುಕೇಷನ್ ಕಡೆ ನನ್ನ ಗಮನ ಇರಲಿ ಅಂತ ನಾ ಕೇಳ್ಕೊತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬರ್ರಿ. ನೋಡಿ ಗಾಯ್ಸ್, ಎಣ್ಣೆ ಅಂಕರು ಹಿಂಗೆ ರೆಡಿ ಆತ. ಆ್ಯಂಡ್ ಇದನ್ನು ನಾವು ಹಂಗೆ ಎದಕ್ಕೆ ಡೈರೆಕ್ಟ್ ಇದಕ್ಕೆ ಹಾಕಿದೆಪ್ಪ ಬಾಟಲಿಗೆ ಅಂತಂದ್ರೆ, ಆ ಚಾಸು ಚಟ್ಟೊಳಗೆ ಅಷ್ಟು ಎಣ್ಣೆ ಕೂಡಬಾರ್ದು ಅಂತೇಳಿ ಹಂಗೆ ಡೈರೆಕ್ಟ್ ಹಾಕೋತೀನಿ. ಯಾಕಂದ್ರೆ ಅದ್ರಾಗ ಕುಂತಂದ್ರೆ ಅದನ್ನು ಅಷ್ಟೂ ವಾಪಸ್ ನನಗೆ ಎಳ್ಕೊಂಡು ಜರ್ಕೊಂಡು ಹಾಕೊಳಕ್ಕೆ ಆಗಂಗಿಲ್ಲ. ಸೊ ಅದಕ್ಕಾಗಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾವು ಒಂದು 15 ದಿವ್ಸದ ಮಟ್ಟಿಗೆ ಹಚ್ಕೋತೀವಿ ರೀ. ಅಂದ್ರೆ ನಮ್ಮ ಮಮ್ಮಿ, ನಾನು, ನಮ್ಮ ತಂಗಿ 3 ಜನ ಕಂಟಿನ್ಯೂ ಹಚ್ಕೊಂಡ್ರು ಒಂದು 15 ದಿವ್ಸದವರೆಗೂ ಬರ್ತೈತಿ. ಆ್ಯಂಡ್ ನೆಕ್ಸ್ಟ್ 15 ದಿವಸ ಆದಮೇಲೆ ಮತ್ತೆ ಇದು ಕಂಟಿನ್ಯೂ ರೂಟೀನ್ ಆಗಿರ್ತೈತಿ. ಆ್ಯಂಡ್ ಇನ್ನೂ ಏನು ಹೇಳಬೇಕಪ್ಪ ಅಂತಂದ್ರೆ, ಇದನ್ನು ಅಪ್ಲೈ ಮಾಡೋದು ಒಂದು ವಿಡಿಯೋ ಮಾಡ್ತೇನೆ ರೀ. ಏನು ಅಪ್ಲೈ ಮಾಡೋದೆಲ್ಲ ಏನು ಅಷ್ಟೇನು ದೊಡ್ಡ ಮಹಂದಾರಿ ಕೆಲಸನ ಅಂಥೇಳಿ ಹಂಗೆ ಹಚ್ಕೊಂಡು ಬಿಡೋಕ್ಕಾಗಿಲ್ಲ. ನಾನು ನೆಕ್ಸ್ಟ್ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಕೈತಿ ನಾ ಯಾಕೆ ಅಪ್ಲೈ ಮಾಡೋದು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳತ್ತೀನಿ ಅಂತಂದು. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರ್ಯಾರಿಗಾರ ಹೆಲ್ಪ್ ಆಗಿದ್ರೆ, ಇನ್ಫಾರ್ಮೇಷನ್ ಸಿಕ್ಕೈತೆ ಅನಿಸಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕೆಳಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.